ಸರ್, ಪ್ರತಿದಿನ ಎಷ್ಟು ಫುಡ್ ತಗೊಳ್ತಾ ಇದ್ರಿ ನೀವು ಹೊರಗಡೆ ಇದ್ದಾಗ, ಮನೆಯಲ್ಲಿ ಇದ್ದಾಗ? ಸೊ ಬಿಗ್ ಬಾಸ್ ಮನೇಲಿ ನಿಮಗೆ ಫುಡ್ ಸಾಕಾಗ್ತಿತ್ತ? ಬಿಕಾಸ್ ನಿಮ್ಮ ಬಾಡಿ, ದೇಹ ಅದಕ್ಕೆ ಹೊಂದ್ಕೊಳ್ಳೋ ಥರ ಫುಡ್ಗಳು ಬೇಕು. ಇಲ್ಲಿ ನಿಮ್ಮದೇ ಆದಂಥ ಒಂದಷ್ಟು ಡಯಟ್ ಚಾರ್ಟ್ಗಳನ್ನ ಮಾಡ್ಕೊಂಡಿರ್ತೀರಾ. ಸೊ ಸಾಕಾಗ್ತಿತ್ತ ಬಿಗ್ ಬಾಸ್ ಮನೆ ಊಟ ನಿಮಗೆ ಅಂತ? ಮೇಡಮ್, ನಾನು ಅಲ್ಲಿ ಊಟ ಸಾಕಾಗ್ತಾ ಇದ್ದಿಲ್ಲ ಮೇಡಮ್. ಅಲ್ಲಿ ನೋಡಿದ್ರೆ ಅರ್ಧ ಚಪಾತಿ, ಯಾಕಂದರೆ ಅರಸೆಯರು ಅಲ್ಲಿ ಅರಸ ಮತ್ತು ಸೇವಕ ಆಗಿರೋದ್ರಿಂದ, ನಾವು ಸೇವಕರಾಗಿರೋದ್ರಿಂದ ಅಲ್ಲಿ ತುಂಬಾ ನಮಗೆ ಊಟದ್ದು ಇದಾಗೋಯ್ತು. ಅರ್ಧ ಚಪಾತಿ ಅಷ್ಟೇ. ಅದು ಬಿಟ್ಟರೆ ಇಲ್ಲಾಂದರೆ ಒಂದು ಸಣ್ಣ ಒಂದು ಪೂರಿ, ಅದರಲ್ಲೇ ನಾವು ಜೀವನನ ಕಳಿಬೇಕಾಗಿತ್ತು. ಸೊ ನನಗೆ ಅಲ್ಲಿ ಊಟ ನನಗೆ ಪ್ರಶ್ನೆ ಆಗಲಿಲ್ಲ. ನನಗೆ ಎಲ್ಲರಲ್ಲೂ ಒಂದು ಸ್ಮೈಲ್ ಬೇಕಾಗಿತ್ತು. ಒಂದು ಓಪನ್ ಅಪ್ ಆಗಿ ನಾನು ಒಂದು ಹೆಜ್ಜೆ ಮುಂದಿಟ್ಟು ಅವರು ಒಂದು ಹೆಜ್ಜೆ ಮುಂದೆ ಬಂದು ನಮಗೆ ಮಾತಾಡಿಸಿ ನಮ್ಮನ್ನು ಒಪ್ಕೊಳ್ಬೇಕಾಗಿತ್ತು ಮೇಡಮ್. ಅದು ನನಗೆ ಎಲ್ಲೋ ಒಂದು ಕಡೆಗೆ ಎಷ್ಟೇ ನನಗೆ ಹಸಿವು ಇದ್ದರೂ ಕೂಡ ಅಲ್ಲಿ ನನ್ನನ್ನು ಯಾರೂ ಓಪನ್ ಅಪ್ ಆಗಿ ನಮ್ಮನ್ನು ಒಪ್ಕೊಳ್ಳಿಲ್ಲ ಅನ್ನೋದು ಹಸಿವು ಜಾಸ್ತಿ ಇದೆ ಮೇಡಮ್. ನನಗೆ ಅಲ್ಲಿ ಊಟಕ್ಕಿಂತ ಹಸಿವು ನನಗೊಂದು ಸ್ಮೈಲ್ ಬೇಕಾಗಿತ್ತು. ಅವರೆಲ್ಲರಿಂದ ಒಂದು ಸ್ಮೈಲ್ ಕೊಟ್ಟಿದ್ರೆ ನನಗೆ ಇನ್ನೂ ಬಲ ಬಂದಂಗೆ ಆಗ್ತಾಯಿತ್ತು. ನನಗೆ ಹೊಟ್ಟೆ ತುಂಬಿದಷ್ಟು ಭಾಳ ಖುಷಿ ಆಗ್ತಾಯಿತ್ತು. ಬೇಜಾರೇನೆಂದರೆ ಅಷ್ಟು ಬೇಗನೆ ಇವರು ಅರಸ ಮತ್ತು ನಮ್ಮ ಜಂಟಿಗಳು ಏನು ಸೇವಕರು ನಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ಮನಸ್ಥಿತಿ ತುಂಬ ಇದೆ. ಅಲ್ಲಿ ಊಟಕ್ಕೆ ಅಂತ ನಾನು ಹೋಗಿಲ್ಲ, ಆಟ ಆಡಬೇಕು, ನನ್ನ ವ್ಯಕ್ತಿತ್ವ ಪ್ರದರ್ಶನ ಮಾಡಬೇಕಂತಂದೇ ಹೋಗಿದ್ದೆ ಮೇಡಮ್. ಹೊರಗಡೆ ಇದ್ದಾಗ ನಿಮ್ಮ ಡಯಟ್ ಹೊರಗಡೆಗಿದ್ದಾಗ ಮೇಡಮ್ ನಾರ್ಮಲಾಗಿ ಈಗ ಮಾಮೂಲಿಯಾಗಿ ನಾನು ಬದುಕೋಕ್ಕೋಸ್ಕರ ನಾನು ಊಟ ಮಾಡ್ತಾಯಿದ್ದೀನಿ. ಇಂತಿಷ್ಟೇ ಅಂತಂದೇಳಿ ಈಗ ಡಯಟ್ ಪ್ಲ್ಯಾನ್ ಏನಿಲ್ಲ. ನೀವೇನಾದರೂ ಕೇಳೋದಾದರೆ ನಾನು ಬಾಡಿ ಬಿಲ್ಡಿಂಗು ಮಾಡಿದಾಗ ಆವಾಗ ಸ್ಟ್ರಿಕ್ಟ್ ಡಯಟ್ ನಾನು ಮಾಡ್ತಾಯಿದ್ದೆ. ಸೊ ನಿಮ್ಮಲ್ಲಿ ಏನಾದರೂ ಆ ಪ್ರಶ್ನೆ ಕೇಳಬೇಕಂದ್ರೆ ನಾನು ಆವಾಗ 40 ಮೊಟ್ಟೆ ತಿಂತಾಯಿದ್ದೆ ಬಾಡಿ ಬಿಲ್ಡಿಂಗ್ ಮಾಡುವಾಗ. ಏನಪ್ಪ ಕರಿಬಸಪ್ಪ, ನಾವು ಕೇಳಿರೋದೇ ಒಂದು, ಇವ್ರು ಹೇಳ್ತಿರೋದೇ ಒಂದು ಅಂದಾಗ ನಾನು ವಿಷಯ ಸಂಬಂಧಿಸಿದಂತೆ ನಿಮಗೆ ಹೇಳ್ತೀನಿ. ಈಗ ನಾರ್ಮಲ್ ವ್ಯಕ್ತಿ ನಾನು ಒಬ್ಬ 2 ಮಕ್ಕಳ ತಂದೆ, ನಮ್ಮ ಧರ್ಮಪತಿಗೆ ಗಂಡನಾಗಿ ಒಬ್ಬ ಸಂಸಾರಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ತಾಯಿದ್ದೀನಿ. ನಾನು ವರ್ಲ್ಡ್ ಬಾಡಿ ಬಿಲ್ಡಿಂಗು ಮತ್ತು ಕಾಂಪಿಟೇಷನೆಲ್ಲ ಮಾಡುವಾಗ ಆವಾಗ ಡಯಟ್ ಮಾಡ್ತಾಯಿದ್ದೆ. ಆಗ ಡಯಟ್ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಈಗಲೂ ಕೂಡ ನಾನು 40 ಮೊಟ್ಟೆ 2 kg ಚಿಕನ್ ತಿಂದರೆ ಸಂಸಾರ ಸಾಕೋದು ಹೆಂಗೆ? ಈಗ ನನ್ನ ಸಂಸಾರ ಸಾಕೋದೇ ನಂದು ಒಂದು ದೊಡ್ಡ ಸಾಧನೆ ಆಗಿದೆ. ಇವಾಗ ಮುಂಚೆ ಎಲ್ಲ ನಾವು ಸ್ಪೋರ್ಟ್ಸ್ ಬಾಡಿ ಬಿಲ್ಡಿಂಗ್ ಅಚೀವ್ಮೆಂಟ್ ಮಾಡುವಾಗ 40 ಮೊಟ್ಟೆ ತಿಂತಾಯಿದ್ದೆ. ಅಷ್ಟು 40 ಮೊಟ್ಟೆ ತಿಂತಾರಂದರೆ ಭಾಳ ಜನಗಳಿಗೆ ಆಶ್ಚರ್ಯ ಆಗ್ಬೋದು, ಏನಪ್ಪ 40 ಮೊಟ್ಟೆ ತಿಂದರೆ ನಂಬೋದಕ್ಕೆ ಹೇಗೆ ಸಾಧ್ಯ ಅಂತ. ಯಾಕಂದರೆ ನಾನು ವೈಟ್ ಅಷ್ಟೇ ಮೊಟ್ಟೆ ತಿಂತಾಯಿದ್ದೆ, ಮತ್ತು ಸ್ವಲ್ಪ ಚಪಾತಿ ತಿಂತಾಯಿದ್ದೆ, ಒಂದು 10 ಚಪಾತಿ, ಆಮೇಲೆ 1 ಕಿಲೋ ಚಿಕನ್ನು, ಈ ಥರ ತಿಂತಾಯಿದ್ದೆ. ಅಷ್ಟು ತಿಂದ್ಬಿಟ್ಟು ನಾನು ರನ್ನಿಂಗು, ವಾಕಿಂಗು ಅದನ್ನು ಡೈಜೆಷನ್ ಮಾಡ್ಕೊತಾ ಇದ್ದೆ, ಮತ್ತು ಜ್ಯೂಸ್ ಕುಡಿತಾ ಇದ್ದೆ. ಆ ವರ್ಕೌಟ್ ಮಾಡಬೇಕನ್ನೋ ಒಂದು ಕಾಂಪಿಟೇಷನ್ ಮಾಡಬೇಕಂತ ಒಂದು ದೃಷ್ಟಿಯಿಂದ ನಾನು ವರ್ಕೌಟ್ ಮಾಡ್ತಾಯಿದ್ದೆ. ಅದು ಬರ್ನ್ ಆಗ್ತಾಯಿದ್ದು ಮೇಡಮ್. ಆವಾಗ ಅಷ್ಟು ಆಹಾರ ಸೇವನೆ ಮಾಡ್ತಾಯಿದ್ದೆ. ಈಗ ಅಷ್ಟು ಇಲ್ಲ ಮೇಡಮ್. ಈಗ ನಾರ್ಮಲಾಗಿ ಮನೇಲಿ ಏನಿದೆ ಅದನ್ನೇ ಊಟ ಮಾಡಿಕೊಂಡು ಇದ್ದೀನಿ ಮೇಡಮ್.